ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪರೀಕ್ಷೆ ಅಂದರೆ ದಿನಾಂಕ 1/3/2026 ನಡೆಯಲಿಕ್ಕಿದ್ದು, ಈ ಒಂದು ಪರೀಕ್ಷೆಯ ಒಂದು ಪೂರ್ವ ತಯಾರಿಗಾಗಿ ನಾವು ಕನ್ನಡ ವಿಷಯದಿಂದ ಯಾವ ಥರ ಒಂದು ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮೂಲಕ ಈಗ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಶುರು ಮಾಡೋಣ. ಈಗ ಫಸ್ಟ್ ಕ್ವಶನ್ ನೋಡಿ, ಪಂಜರ ಶಾಲೆ ಪಾಠದ ಕರ್ತೃ ಯಾರು? ಇದು 5ನೇ ತರಗತಿಯಲ್ಲಿರುವಂಥ ಒಂದು ಸಿಲೆಬಸ್ ವೈಸ್ ಇರುವಂಥ ಒಂದು ಪ್ರಶ್ನೆ ಆಗಿದೆ. ಬಸವರಾಜ್ ಹದ್ಲಿ, BV ಕಾರಂತ, ಕುವೆಂಪು, ಚಂದ್ರಶೇಖರ್ ಕಂಬಾರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, BV ಕಾರಂತ್ ಇವರು ಪಂಜರ ಶಾಲೆ ಪಾಠದ ಲೇಖಕರು ಆಗಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, 2ನೇ ಪ್ರಶ್ನೆ ನೋಡಿ, ವಿಜಾತಿಯ ಒತ್ತಕ್ಷರವಲ್ಲದ ಪದ. ನೋಡಿ ವಿದ್ಯಾರ್ಥಿ, ಇದನ್ನು ಸರಿಯಾಗಿ ಓದ್ಕೊಂಡಾಗ ಗೊತ್ತಾಗ್ತದೆ. ಅಂದರೆ ಒತ್ತಕ್ಷರವಲ್ಲದ ಪದವನ್ನು ಕೇಳಿದ್ದಾರೆ, ಹೌದಾ? ಇದು ವಿಜಾತಿಯ ಒತ್ತಕ್ಷರ ಅಲ್ಲದೇ ಇರುವಂತಹ ಪದ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ ಬಂದುಬಿಟ್ಟು ಆಜ್ಞೆ ಅಂತ ಇದೆ, ಬಿ ಚಕ್ರ ಅಂತ ಇದೆ, ಸಿ ಸ್ತ್ರೀ ಅಂತ ಇದೆ, ಡಿ ಬೆಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಬೆಲ್ಲ ಅನ್ನೋದು ಇದು ವಿಜಾತಿಯ ಒತ್ತಕ್ಷರ ಅಲ್ಲ. ಯಾಕಂತಂದ್ರೆ ಲಕ್ಕೆ ಏನಾಗಿದೆ, ಇಲ್ಲಿ ಲ ಒತ್ತೆ ಇರೋದನ್ನು ನಾವು ಕಾಣ್ಬೋದು. ಹಾಗಾಗಿ ಇದು ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಅಂಬಿಕಾ ತನಯ ದತ್ತ ಇದು ಡ್ಯಾಶ್ ಅವರ ಕಾವ್ಯನಾಮ. ನೋಡಿ ವಿದ್ಯಾರ್ಥಿಗಳ, ಸಾಕಷ್ಟು ಸಲ ಈ ಕಾವ್ಯನಾಮಗಳ ಮೇಲೆ ಸಹ ಕ್ವಶನ್ ಕೇಳ್ತಾ ಇರ್ತಾನೆ. ಹಾಗಾಗಿ ಅವು ಕೆಲವೊಂದು ಕಾವ್ಯನಾಮಗಳನ್ನು ಪಟ್ಟಿ ಮಾಡಿ ಇಟ್ಕೊಂಡು ಅದನ್ನು ಓದ್ಕೊಂಡ್ರೆ ನಿಮಗೆ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೋಡಿ ಇದಕ್ಕೆ ಆಪ್ಷನ್ ಎ ಬಂದುಬಿಟ್ಟು ಕುವೆಂಪು ಅವ್ರದ ಪೂರ್ಣಚಂದ್ರ ತೇಜಸ್ವಿ, ದ.ರಾ ಬೇಂದ್ರೆ, ಪಾಟೀಲ್ ಪುಟ್ಟಪ್ಪ ಅಂತ ಇದೆ. ಅಂಬಿಕಾ ತನಯ ದತ್ತ ಅನ್ನೋದು ಯಾರ್ದು? ಆಪ್ಷನ್ ಸಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅಂದರೆ ದ.ರಾ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾ ತನಯ ದತ್ತ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ, ನೆನಪು, ಕುರುಹು, ಗುರುತು, ಸುಳಿಹು ಗುಂಪಿಗೆ ಸೇರದ ಪದವನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ನೆನಪು ಅಂತ ಕೊಟ್ಟಿದ್ದಾರೆ, ಕುರುಹು, ಸುಳಿಹು, ಗುರುತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ನೆನಪು ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಸರಿಯಾದ ವಾಕ್ಯವನ್ನು ಆರಿಸಿರಿ. ಚಂದ್ರ ಭೂಮಿಯ ಸುತ್ತ ತಿರುಗುತ್ತಿದೆ, ಭೂಮಿಯು ಸುತ್ತ ತಿರುಗುತ್ತಿದೆ ಚಂದ್ರ, ಭೂಮಿ ಸುತ್ತ ತಿರುಗುತ್ತಿದೆ ಚಂದ್ರ, ಚಂದ್ರ ಸುತ್ತ ಭೂಮಿ ತಿರುಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಎ ಚಂದ್ರ ಭೂಮಿಯ ಸುತ್ತ ತಿರುಗುತ್ತಿದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳು. ಓಕೆ, ನೆಕ್ಸ್ಟ್ ನೋಡಿ, ನಾನು ಶಾಲೆಗೆ ಹೋಗುವೆನು, ನಾನು ಶಾಲೆಗೆ ಹೋಗುವೆನು. ಈ ವಾಕ್ಯವು ಯಾವ ಕಾಲವನ್ನು ಅಥವಾ ಈ ಕಾಲಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಭೂತಕಾಲ ಉತ್ತಮ ಪುರುಷ, ವರ್ತಮಾನ ಕಾಲ ಮಧ್ಯಮ ಪುರುಷ, ಭವಿಷ್ಯತ್ ಕಾಲ ಉತ್ತಮ ಪುರುಷ, ವರ್ತಮಾನ ಕಾಲ ಉತ್ತಮ ಪುರುಷ. ನೋಡಿ ಇಲ್ಲಿ ವಿದ್ಯಾರ್ಥಿಗಳು, ನೀವು ಒಂದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅಂದರೆ ನಾನು ಅನ್ನೋದು ಇಲ್ಲಿ ಏನು ಹೇಳಿ, ನಾನು ಅನ್ನೋದು ಉತ್ತಮ ಪುರುಷ ನೆನ್ಪಿಟ್ಕೊಳ್ಳಿ. ನೀನು ಅನ್ನೋದು ಏನು ಹೇಳಿ, ಇಲ್ಲಿ ನೀನು ಅಂತಂದರೆ ಮಧ್ಯಮ ಪುರುಷ. ಮೂರನೇ ವ್ಯಕ್ತಿ ಅಂದರೆ ಪ್ರಥಮ ಪುರುಷ ಅಂತಂದರೆ ಅವನು, ಅವನು ಅನ್ನೋದು ಇಲ್ಲಿ ಏನು ಹೇಳಿ ಪ್ರಥಮ ಪುರುಷ. ಇದು ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ಅಂತಂದರೆ ಉತ್ತಮ ಪುರುಷ, ನೀನು ಅಂತಂದರೆ ಮಧ್ಯಮ ಪುರುಷ, ಅವನು ಅಂತಂದರೆ ಪ್ರಥಮ ಪುರುಷ ಅಂತಂತೇಳಿ ಆಗುತ್ತೆ. ಓಕೆನಾ. ಹಾಗಾದರೆ ಈ ಒಂದು 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಸರಿಯಾದ ಉತ್ತರ, ಭವಿಷ್ಯತ್ ಕಾಲ ಉತ್ತಮ ಪುರುಷ. ಓಕೆ, ನೆಕ್ಸ್ಟ್ ನೋಡಿ, ತಾಳಿದವನು ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಇದೆ. ಬಾಳಲಿಕ್ಕೆ, ಬಾಳಿಯಾನು, ಬಾಳಿಯಾದನೆ, ಬಾಳಲಿಲ್ಲ ಅಂತ ಕೊಟ್ಟಿದ್ದಾರೆ. ತಾಳಿದವನು ಆಪ್ಷನ್ ಬಿ ಬಾಳಿಯಾನು, ತಾಳಿದವನು ಬಾಳಿಯಾನು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಒಗಟು ಬಿಡಿಸಿ. ಊರುಂಟು ಜನರಿಲ್ಲ, ನದಿಯುಂಟು ನೀರಿಲ್ಲ, ರಸ್ತೆಯುಂಟು ವಾಹನವಿಲ್ಲ, ಹಾಗಾದರೆ ನಾನ್ಯಾರು? ಆಪ್ಷನ್ ಎ ಸಮುದ್ರ, ಮಹಾಸಾಗರ, ಭೂಪಟ, ಜಲಾಶಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಭೂಪಟ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಪತ್ರವನ್ನು ಬರೆಯುವಾಗ ಸಹಿಯನ್ನು ಎಲ್ಲಿ ಹಾಕಬೇಕು? ಪತ್ರದ ಕೊನೆಯಲ್ಲಿ, ಪತ್ರದ ಮೇಲ್ಭಾಗದಲ್ಲಿ, ಪತ್ರದ ಮಧ್ಯದಲ್ಲಿ, ಪತ್ರದ ಎಡಭಾಗದಲ್ಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ, ಪತ್ರದ ಕೊನೆಯಲ್ಲಿ. ಅಯ್ಯಯ್ಯೋ ಮಗು ಕಟ್ಟೆಯ ಮೇಲಿಂದ ಬಿತ್ತು. ಈ ವಾಕ್ಯದಲ್ಲಿ
ಬರುವ ಲೇಖನ ಚಿಹ್ನೆಗಳು ಯಾವುವು? ಅಯ್ಯಯ್ಯೋ ಮಗು ಕಟ್ಟೆಯ ಮೇಲಿಂದ ಬಿತ್ತು. ಈ ವಾಕ್ಯದಲ್ಲಿ ಬರುವಂತಹ ಲೇಖನ ಚಿಹ್ನೆಗಳು ಭಾವಸೂಚಕ, ಪೂರ್ಣವಿರಾಮ, ಅಲ್ಪವಿರಾಮ, ಭಾವಸೂಚಕ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ, ಅಲ್ಪವಿರಾಮ ಚಿಹ್ನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾವಸೂಚಕ ಪೂರ್ಣವಿರಾಮ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅನುನಾಸಿಕಗಳಿವೆ? 3, 5, 4, 8 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅನುನಾಸಿಕ ಅಕ್ಷರಗಳ ಸಂಖ್ಯೆ 5. ನೆಕ್ಸ್ಟ್ ನೋಡಿ, ಮಗುವಿನ ಕೈಯಲ್ಲಿದ್ದ ಬಿಸ್ಕೆಟ್ಕನ್ನು ಕಾಗೆಯು ಕಿತ್ತುಕೊಂಡು ಹೋಯಿತು. ಗೆರೆ ಎಳೆದ ಪದದ ಗ್ರಾಂಥಿಕ ರೂಪ ಇಲ್ಲಿ ಕಿತ್ತುಕೊಂಡು ಅಂತ ಇದೆ. ಕಿತ್ತುಕೊಂಡು, ಕಿತ್ತಾಡಿಕೊಂಡು, ಮೇಲಿನ ಎಲ್ಲವೂ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಕಿತ್ತುಕೊಂಡು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕಿತ್ತುಕೊಂಡು. ಓಕೆ, ನೆಕ್ಸ್ಟ್ ನೋಡಿ, ನಾಡಲ್ಲಿ ಪದವನ್ನು ಬಿಡಿಸಿ ಬರೆದಾಗ ನಾಡ ಪ್ಲಸ್ ಅಲ್ಲಿ, ನಾಡು ಪ್ಲಸ್ ಅಲ್ಲಿ, ನಾಡ್ ಪ್ಲಸ್ ಅಲ್ಲಿ, ನಾಡಿನ ಪ್ಲಸ್ ಅಲ್ಲಿ ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಡ ಪ್ಲಸ್ ಅಲ್ಲಿ, ನಾಡಲ್ಲಿ. ನೆಕ್ಸ್ಟ್ ನೋಡಿ, ಹಣತೆ, ಪಗಡೆ, ಗಳಿಕೆ, ಘನತೆ ಇವುಗಳನ್ನು ಶಬ್ದಕೋಶದಂತೆ ರಚಿಸಿದಾಗ ಮೊದಲು ಬರುವಂತಹ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಗಳಿಕೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಆಗಸದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಏಕವಚನ ರೂಪ ಬರೆಯಿರಿ ಅಂತ ಇದೆ. ನಕ್ಷಂದರು, ನಕಶ, ನಕ್ಷತ್ರ ಅಂತ ಇದೆ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ನಕ್ಷತ್ರ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ರೂಪ, ಗುಣ, ಸ್ವಭಾವವಾದಿ ಅಥವಾ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳೇ ಅಂತ ಕೇಳಿದರೆ ಆಪ್ಷನ್ ಎ ಸರ್ವನಾಮ, ಅಂಕಿತನಾಮ, ರೂಢನಾಮ, ಅನ್ವರ್ತಕ ನಾಮ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಅನ್ವರ್ತಕ ನಾಮ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಮದ, ಮತ್ಸರ ಇದು ಯಾವ ರೀತಿಯ ಪದಕ್ಕೆ ಉದಾಹರಣೆಯಾಗಿದೆ? ಜೋಡು ನುಡಿ, ಅನುಕರಣವಾಚಕ, ದ್ವಿರುಕ್ತಿ, ತತ್ಸಮ, ತದ್ಭವ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೋಡು ನುಡಿ ಆಗಿದೆ. ಮದ, ಮತ್ಸರ ಅನ್ನೋದು ಒಂದು ಜೋಡು ನುಡಿಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ಕೆಲಸವನ್ನು ಮಾಡಿಕೊಡಿ. ಈ ವಾಕ್ಯದಲ್ಲಿ ವ್ಯಕ್ತವಾಗಿರುವಂತಹ ಭಾವನೆ ಯಾವುದು? ಶಾಪ, ವಿನಂತಿ, ಆಶೀರ್ವಾದ, ಪ್ರಾರ್ಥನೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿನಂತಿ ಅನ್ನೋದು ಸರಿಯಾದ ಇಲ್ಲಿ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಡ್ಯಾಶ್ ಅಣೆಕಟ್ಟು ಕಟ್ಟಲಾಗಿದೆ, ಸರಿಯಾದ ಪದವನ್ನು ಭರ್ತಿ ಮಾಡಿ ಅಂತ ಇದೆ. ತುಂಗಭದ್ರಾ ನದಿಯಿಂದ, ತುಂಗಭದ್ರಾ ನದಿಯಲ್ಲಿ, ತುಂಗಭದ್ರಾ ನದಿಗೆ, ತುಂಗಭದ್ರಾ ನದಿಯ ಮುಂದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತುಂಗಭದ್ರಾ ನದಿಗೆ ಅನ್ನೋದು ಸರಿಯಾದ ಉತ್ತರ. 15 ದಿನಕ್ಕೊಮ್ಮೆ ಪ್ರಕಟವಾಗುವಂತಹ ಪತ್ರಿಕೆಗೆ ಏನಂತ ಕರೀತಾರೆ? ಮಾಸಿಕ, ಪಾಕ್ಷಿಕ, ತ್ರೈಮಾಸಿಕ, ವಾರ್ಷಿಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕ್ಷಿಕ ಅನ್ನೋದು ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದಾಗೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.